ಶಾಸ್ತ್ರವನ್ನು ಮಾಡ್ತಿರುವರೇನು? ಹೌದು ಮಾಡ್ತಾರೆ. ಆ ಗಾತ್ರಿಗೆ ಅವರೆಲ್ಲಿರುವರು? ನಮ್ಮ ಆಸ್ಥಾನದಲ್ಲೇ ಇರುವರು. ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬರುವರಾಗಿ ಹೀಗೆ ಬರುವರಾಗಿ ಬ್ರಾಹ್ಮಣೋತ್ಪರೆ ತಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ. ಬ್ರಾಹ್ಮಣೋತ್ಪರೆ, ನಾವು ದಾನದಲ್ಲಿ ಕೊಟ್ಟಂತಹ ಫಲವನ್ನು ಏನು ಮಾಡಿದಿರಿ? ನೀವು ಕೊಟ್ಟಂತ ಪುಷ್ಪಾಂಡ ಫಲವನ್ನು ಈ ರಾಜಿ ಬೀದಿ ತೆಗೆದುಕೊಂಡು ಹೋಗುವಾಗ ಕನಕಮಠ ನಾಮಗಿತ ಹೋಗಿ ಕುಂಬಳಿಗೆ ಕಳ್ಳ ಎಂದು ನಾಮಾಗಿತವಾದ್ದರಿಂದ 2 ಆನೆಗೆ ತಿಳಿಸ್ಬಿಟ್ಟು ಹೇಗೆ ಹೇಗೆ ಬ್ರಾಹ್ಮಣೋತ್ಪರೆ? ನಾವು ದಾನದಲ್ಲಿ ಕೊಟ್ಟಂತಹ ಫಲವನ್ನು ತೆಗೆದುಕೊಂಡು ಹೋಗುವ ಮಾರ್ಗದಲ್ಲಿ ಕನಕಮಠ ನಿಮ್ಮ ನಾಮಾಂಕಿತ ಹೋಗಿ ಕುಂಬಳ ನಿಮ್ಮ ನಾಮಾಂಕಿತ ಸಾರಿ ಬಂದಿದೆ. ಆದ ಕಾರಣ ಕೇವಲ 2 ಆನೆಗೆ ಏನು? ಕೇವಲ 2 ಆನೆಗೆ ಹಣೆ ಬರದಂತೆ ತೋರುತ್ತಿರುವುದು. ಅದು ಆಗಿರಲಿ, ನಿಮಗೆ ಈ ರೀತಿ ಕಷ್ಟ ಬರಲು ಕಾರಣವೇನು? ಸರಿ, ಏನೆಂದು ಹೇಳಿ ಬ್ರಾಹ್ಮಣೋತ್ಪರೆ, ಭಯಪಡಬೇಡಿ, ಧೈರ್ಯವಾಗಿ ತಿಳಿಸುವರಾಗಿ. ಸುಕುಮಾರನಾದ ಚಾರ್ಯವರ ಪುತ್ರನಾದ ಕಲಿಯುಗದ ಕಲಿಪುರುಷನಾದ ನನ್ನ 7 ರಾಶಿಯ ಬದ್ಧದಿಂದ ಈ ರೀತಿ ಕಷ್ಟವು ಪ್ರಾರಂಭವಾಯಿತು. ಹೇಗೆ ಬ್ರಾಹ್ಮಣೋತ್ಪರೆ? ಯಾವ ತಂದೆಯ ಚನ್ಮೇಶ್ವರನ ಕ್ರೂರವಾದ ದೃಷ್ಟಿಯು ನಿಮ್ಮ ಮೇಲೆ ಸಂಪೂರ್ಣವಾಗಿ ಬೀಳದೆ ಇದ್ದಂತ ಐಶ್ವರ್ಯವನ್ನು ಪಡೆದುಕೊಂಡು ಈ ರೀತಿ ಕಷ್ಟದ ಗುರಿಯಾಗಿರುವರೇನು? ಹೌದು. ಈ ರೀತಿ ಕಷ್ಟಕ್ಕೆ ಆತನ ಮೈಮೇಲೆ ತಿಳಿಸುವ ಏನು? ಆತನ ಮೈಮೇಲೆ ತಿಳಿಸುವರೇನು? ತಿಳಿಸುವರಾಗಿ ಕೇಳೋಣ. ರಾಜ
ರಾಮನಪ್ಪರೇ, ಪುಟ್ಟಿಸಿದ ತಂದೆಗೆ ಕುಷ್ಠರೋಗ ಕೊಟ್ಟಂತ ಆ ಪರಮಾತ್ಮ ಬಾಲ್ಯದಿಂದ ಇದ್ದ ಬುದ್ಧಿಯನ್ನು ಕಲಿಸಿದ ಗುರುವಿಗೆ ಬಿಡಲಿ ಹಂತದಲ್ಲಿ ನಿಮ್ಮನ್ನು ಬಿಡುವನೆ. ಆದ್ರಿಂದ ಈ ಬಡವನ ಮಾತನ್ನು ಕೇಳಿ ಶಾಂತರಾಗಿ ಪ್ರಭು. ರಾಮನಪ್ಪರೇ, ಈ ಯುಗದಲ್ಲಿ ದಾನ, ಧರ್ಮ, ಪರೋಪಕಾರಿ ಎಲ್ಲರೂ ಇರೋದು ಅಯ್ಯವರು ಸಾರುತ್ತೇನೆ. ಈ ನನ್ನ ಬಲ, ಈ ನನ್ನ ಪರಾಕ್ರಮ ಎಲ್ಲವರು ಸಹ ಇರುವುದು ಅಯ್ಯವರು ಸಹ ಮಾಡುತ್ತೇನೆ. ನಿಮ್ಮನ್ನು ದಾರಿದ್ರನು ಹೇಗೆ ಗಂಗೋತ್ರಿಂದ ನೆರವರಾಗಿ ಶಾಂತರಾಗಿ ರಾಮನಪ್ಪರೇ, ಅದು ಅಲ್ಲದೆ ಲೇಖರಕ್ಷಕರಾದ ಆ ಪಾರ್ವತಿ ಪರಮೇಶ್ವರ ಸಹಕಾರವು ನನಗಿರುವುದು. ಇದು ಅಲ್ಲದೆ ಕಾಲ ಭೈರವೇಶ್ವರರ ಬೆಂಬಲವು ನನಗಿರುವುದು. ಈ ಊರಿನ ತನಕ ನನ್ನ ನ್ಯಾಯತಾಗಿ ಮಾಡುವರು. ನಿಮ್ಮಲ್ಲಿನ ಜಾಲಿಕವನ್ನು ಏಕತೆಕ್ಕೊಳ್ಳುತ್ತಾದ ಈ ರಾಜನಿಗೆ ನನ್ನ ಮಾತಿನ ನನಗೆ ನೆರವರಾಗಿ ಪ್ರಮಾಣವಾಗು, ಪ್ರಮಾಣವಾಗಿಯೂ ಸತ್ಯವಾಗಲು, ಸತ್ಯವಾಗಿಯೂ ನಿಜವಾಗಲು ರಾಮನಪ್ಪರೇ, ನಿಜವಾಗಿಯೂ ಪ್ರಭು ಈಗ ಬರುವವರಾಗಿ ಇದು ನೆರವರಾಗಿ ಪರಮಾತ್ಮ ಶನಿ ಮಹೇಶ ರವಿನಂದನ ಕಾಯವಾದ ಕಲಿಪುಸನೆ ಸುಕುಮಾರನೇ ಸಾಯಿವರ ಪುತ್ರನೇ ಕಲಿಯುಗದ ಕಲಿಪುರುಷನೇ ಈ ಬಡವನ ಬಿಟ್ಟು ದಾನಕ್ಕೂ ಧರ್ಮಕ್ಕೂ ಯೋಗನಾಗಿ ಮಾರುತ್ತಿರುವ ಈ ರಾಜ ಈ ಕರ್ಮನ ಸೇರಿ ಸುಖ ಪಡುತ್ತೇನೆ ಮಾಮತ್ರಿಗಳೇ, ಇದೇನು ಈ ಬ್ರಾಹ್ಮಣ ಅವರಲ್ಲಿದ್ದ ದಾರಿದ್ರ್ಯವನ್ನು ಗಂಗೋತ್ರಿಂದ ದಾರಿಯಲ್ಲಿ ಎಳೆದುಕೊಂಡ ತಕ್ಷಣವೇ ಈ ನನ್ನ ಎಡಬುದವು ಹಾಗೂ ಈ ನನ್ನ ಎಡದ ನೆಟ್ಟವಾಗುತ್ತಿರುವುದಲ್ಲ ಕಾರಣವೇನು? ಇವೆಲ್ಲವೂ ಗ್ರಾಗಳ ಮಹಿಮೆಯು. ಹೇಗೆ ಮಂತ್ರಿವಾರರೇ, ಇವೆಲ್ಲವೂ ಗ್ರಹಗಳ ಮಹಿಮೆ. ಹೌದು ಮಾಮಂತ್ರಿಗಳೇ, ಗ್ರಹಗಳೆಂದರೆ ಏನು? ಗ್ರಹಗಳೆಂದರೆ ಈ ನಮ್ಮ ಕರಗಳಿಗೆ ಸಿಕ್ಕುವುದು ಅಥವಾ ಈ ನಮ್ಮ ಎರಡು ನೇತ್ರ ರುಚಿಗೆಯನ್ನು ಕಾಣಿಸುವುದೇ, ಅದನ್ನು ಸಾಂಗವಾಗಿ ತಿಳಿಸುವರಾಗಿ. ಪ್ರಭು, ಗ್ರಹಗಳೆಂದರೆ ನಮ್ಮ ಎರಡು ನೇತ್ರಗಳಿಗೂ ಕಾಣುವುದಿಲ್ಲ ಹಾಗೂ ಎರಡು ಕರಗಳಿಗೂ ಸಿಕ್ಕುವುದಿಲ್ಲ. ಏನು? ಗ್ರಹಗಳೆಂದರೆ ಈ ನಮ್ಮ ಕರಗಳಿಗೂ ಸಿಕ್ಕುವುದಿಲ್ಲ, ಅದು ಅಲ್ಲದೆ ಈ ನಮ್ಮ ಎರಡು ನೇತ್ರ ದೃಷ್ಟಿಗೂ ಕಾಣಿಸುವುದಿಲ್ಲವೇ? ಹೌದು ಮಾತು. ಮನುಷ್ಯರಿಗೆ ಕಷ್ಟ ಸುಖವನ್ನು ಕೊಟ್ಟು ಈ ರೀತಿ ಕಾಣಿಸುವುದೇನು? ಹೌದು ಮಾತು. ಮಹಾಮಂತ್ರಿಗಳೇ, ಹಾಗಿದ್ದ ಪಕ್ಷದಲ್ಲಿ ಈ ಗ್ರಹಗಳ ಮಹಿಮೆಯನ್ನು ನಾವು ಯಾರಿಂದ ತಿಳಿದುಕೊಳ್ಳಬಹುದು? ನಮ್ಮ ಅರಮನೆಯ ಭೂಷೋತ್ತಮರಿಂದ ತಿಳಿಯಬಹುದು. ಏನು? ನಮ್ಮ ಅರಮನೆಯಲ್ಲಿರುವ ಪುರುಷೋತ್ತಮಗಳಿಂದ ಈ ವಿಚಾರವನ್ನು ತಿಳಿದುಕೊಳ್ಳಬಹುದು. ಹೌದು ಮಾತು. ಮಹಾಮಂತ್ರಿಗಳೇ, ಹಾಗಿದ್ದ ಪಕ್ಷದಲ್ಲಿ ಸರ್ವರ ಪಂಡಿತೋತ್ತಮರನ್ನು ನನ್ನ ರಾಶಿಗೆ ಬರಮಾಡುವರಾಗಿ. ಆಗಬಹುದು ಪ್ರಭು. ಅದು ಅಲ್ಲದೆ ಈ ಬ್ರಾಹ್ಮಣೋತ್ತರಿಗೆ ಅವರಲ್ಲಿರುವ ದಾರಿದ್ರ್ಯಗಳ ತನಕ ಈ ಬ್ರಾಹ್ಮಣೋತ್ತರಿಗೆ ಯಾವ ವಿಧವಾದ ತೊಂದರೆ ಬಾರದಂತೆ ನಮ್ಮ ಅರಮನೆಯಲ್ಲಿ ಊಟೋಪಚಾರಗಳೊಂದಿಗೆ ಸುಖ ಸೌಖ್ಯದಿಂದ ನಡೆದುಕೊಳ್ಳುವರಾಗಿ. ಆಗಬಹುದು. ಹಾಗೆ ನಡೆದುಕೊಳ್ಳುವರಾಗಿ.